ಲೋಕಸಭೆ ಚುನಾವಣೆಯಲ್ಲಿ ದೋಸ್ತಿ ಮೈತ್ರಿ ಚಿಕ್ಕಬಳ್ಳಾಪುರಕ್ಕೆ ಪಟ್ಟು ಹಿಡಿದಿದ್ದಾರೆ ದೇವೇಗೌಡರು ಚಿಕ್ಕಬಳ್ಳಾಪುರ ಕ್ಷೇತ್ರ ಕೇಳಿದ್ದು ಯಾಕೆ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಲೋಕಸಭೆ ಚುನಾವಣೆಯಲ್ಲಿ ದೋಸ್ತಿ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರ ಕ್ಷೇತ್ರ ನಮಗೆ ಬೇಕೇ ಬೇಕು ಅಂತ ದೇವೇಗೌಡರು ಕೇಳ್ತಾ ಇದ್ದಾರಂತೆ. ಆ ಕ್ಷೇತ್ರವನ್ನ ಕೇಳ್ತಾ ಇರೋದಾದ್ರೂ ಯಾಕೆ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಇಲ್ಲಿ ಪ್ರಮುಖವಾಗಿ ತುಮಕೂರು ಬಿಟ್ಟರು ಚಿಕ್ಕಬಳ್ಳಾಪುರ ಬಿಡಲ್ಲ ಅಂತ ಹೇಳಲಾಗ್ತಾ ಇದೆ. ದೇವೇಗೌಡರು ಚಿಕ್ಕಬಳ್ಳಾಪುರ ಬೇಕೇ ಬೇಕು ಅಂತಿರೋದು ಯಾಕೆ ಗೌಡ್ರು ಅನ್ನುವ ಪ್ರಶ್ನೆ ಎದ್ದಿದೆ. ಮೊಯ್ಲಿ ಸ್ಪರ್ಧಿಸಿದ್ರೆ ಸೋಲು ಖಚಿತ ಅನ್ನೋ ಲೆಕ್ಕಾಚಾರ ಇಲ್ಲಿ ಎದ್ದಿದೆಯಾ ಅನ್ನುವ ಪ್ರಶ್ನೆ ಕೂಡ ಇರುವಂತದ್ದು. ಯಾಕೆಂದ್ರೆ ಇಲ್ಲಿ ಟಿಕೆಟ್ ಮಿಸ್ ಆದ್ರೆ ರಾಜ್ಯಸಭೆ ಮೇಲೆ ಮೊಯ್ಲಿ ಅವರು ಕಣ್ಣನ್ನ ಹಾಕಿದ್ದಾರೆ. ಗೌಡರು ಚಿಕ್ಕಬಳ್ಳಾಪುರ ಕೇಳಲು ಇದೇ ಕಾರಣ. ಯಾಕೆಂದ್ರೆ ಬಚ್ಚೇಗೌಡ ಗೆಲ್ಲಬಾರ್ದು ಅನ್ನೋದೇ ಗೌಡರ ಉದ್ದೇಶ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೇ ಒಂದು ವಿಚಾರಕ್ಕೋಸ್ಕರ ಜೆಡಿಎಸ್ಗೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಬೇಕೇ ಬೇಕು ಅಂತ ಕೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ. ಬದ್ಧ ರಾಜಕೀಯ ವೈರಿ ಬಚ್ಚೇಗೌಡ ಗೆಲ್ಲುವ ಆತಂಕ ಇದೆ. ಸೊ ಹೀಗಾಗಿ ಕಳೆದ ಬಾರಿ ಮೊಯ್ಲಿ ಗೆದ್ದಿದ್ದು ಕೇವಲ 9,520 ಮತಗಳ ಅಂತರದಿಂದ ಮಾತ್ರ. ಮೊಯ್ಲಿ ನಿಂತರೆ 6 ಲಕ್ಷ ಒಕ್ಕಲಿಗರು ಕೈ ಕೊಡುವಂತ ಭಯ ಇದೆ. ಸೊ ಹೀಗಾಗಿ ಅವರಿಗೆ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ಗೆ ಬಿಟ್ಟು ಕೊಡುವ ಬದಲು ಜೆಡಿಎಸ್ಗೆ ಈ ಕ್ಷೇತ್ರವನ್ನ ಬಿಟ್ಟು ಕೊಡಿ ಅಂತ ಕೇಳ್ತಾ ಇದ್ದಾರೆ ದೇವೇಗೌಡರು. ಒಕ್ಕಲಿಗರು ಕೈ ಕೊಟ್ರೆ ಬಚ್ಚೇಗೌಡ ಈಸಿಯಾಗಿ ಗೆಲ್ತಾರೆ. ಮತ್ತೆ ಬಚ್ಚೇಗೌಡರಿಗೆ ಸೋಲುಣಿಸುವಂತ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ದೇವೇಗೌಡರು. ಇದೇ ಉದ್ದೇಶದಿಂದ ಚಿಕ್ಕಬಳ್ಳಾಪುರಕ್ಕೆ ಗೌಡರು ಪಟ್ಟನ್ನ ಹಿಡಿದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ತಮ್ಮ ರಾಜಕೀಯ ಬದ್ಧ ವೈರಿ ಆಗಿರುವಂತ ಬಚ್ಚೇಗೌಡರನ್ನ ಹೇಗಾದ್ರೂ ಮಾಡಿ ಈ ಬಾರಿನೂ ಕೂಡ ಸೋಲಿಸಬೇಕು ಅನ್ನೋದೇ ದೇವೇಗೌಡರ ನಿಲುವು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೆ ಬಚ್ಚೇಗೌಡರಿಗೆ ಸೋಲುಣಿಸುವಂತ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಈ ಒಂದು ಕ್ಷೇತ್ರ ಅಂದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಇಲ್ಲಿ ಕಾಂಗ್ರೆಸ್ ಇಂದ ಜೆಡಿಎಸ್ಗೆ ಬಿಟ್ಟು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಇಲ್ಲಿ ತಮ್ಮ ರಾಜಕೀಯ ಬದ್ಧ ವೈರಿ ಬಚ್ಚೇಗೌಡರನ್ನ ಸೋಲಿಸೋದಕ್ಕೋಸ್ಕರನೇ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಕೇಳ್ತಾ ಇದ್ದಾರೆ ದೇವೇಗೌಡರು ಅಂತ. ಖಂಡಿತವಾಗಿಯೂ ಪೃಥ್ವಿರಾಜ್, ಯಾಕಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ ಮತಕ್ಷೇತ್ರದಲ್ಲಿ ಕಳೆದ ಬಾರಿ ವೀರಪ್ಪ ಮೊಯ್ಲಿ ಅವರನ್ನ ಗೆಲ್ಲಿಸಲೋಸ್ಕರವೇ ಕುಮಾರಸ್ವಾಮಿ ಅವರು ಅಲ್ಲಿ ಸ್ಪರ್ಧೆ ಮಾಡಿದ್ರು. 3ನೇ ಸ್ಥಾನಕ್ಕೆ ಹೋದಂತ ಕುಮಾರಸ್ವಾಮಿ ಅವರು 3 ಲಕ್ಷಕ್ಕೂ ಹೆಚ್ಚು ಮತಗಳನ್ನು ತೆಗೆಯುವ ಮುಖಾಂತರ ವೀರಪ್ಪ ಮೊಯ್ಲಿ ಅವರ ಗೆಲುವಿಗೆ ಪರೋಕ್ಷವಾಗಿ ನೆರವಾಗಿದ್ರು. ಇದೀಗ ಮತ್ತೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ವೀರಪ್ಪ ಮೊಯ್ಲಿ ಅವರು ನಿಂತರೆ ಸೋಲುವ ಭಯ ಉಂಟಾಗಿದೆ ಮತ್ತು ಸೋಲ್ತಾರೆ ಎಂಬ ಆತಂಕ ಕೂಡ ದೇವೇಗೌಡರಿಗೆ ಎದುರಾಗಿದೆ. ಹಾಗಾಗಿ ಅಲ್ಲಿ ಬಚ್ಚೇಗೌಡರು ನಿಂತರೆ ಮತ್ತೆ ಬಚ್ಚೇಗೌಡರು ಗೆಲ್ತಾರೆ. ಬಚ್ಚೇಗೌಡರು ಗೆಲುವು ದೇವೇಗೌಡರ ಪಾಲಿನ ದೊಡ್ಡ ರಾಜಕೀಯ ಸೋಲಾಗುತ್ತೆ ಅಂತ ಕೂಡ ವಿಶ್ಲೇಷಣೆ ಮಾಡಲಾಗ್ತಿದೆ. ಯಾಕಂತ ಹೇಳಿದ್ರೆ ದೇವೇಗೌಡರು ಮತ್ತು ಬಚ್ಚೇಗೌಡರ ನಡುವೆ ಇರತಕ್ಕಂಥದ್ದು ಅದು ದೇವೇಗೌಡರ ಪಾಲಿಗೆ ಬಚ್ಚೇಗೌಡರು ರಾಜಕೀಯ ಬದ್ಧ ಎದುರಾಳಿ ಮತ್ತು ಬದ್ಧ ವೈರಿ ಅಂತಲೇ ಬಿಂಬಿಸಲಾಗ್ತದೆ. ಯಾಕಂತ ಹೇಳಿದ್ರೆ ಇಡೀ ದೇವೇಗೌಡರ ಕುಟುಂಬದ ವಿರುದ್ಧ ವಾಚಾಮ ವಾಗ್ದಾಳಿ ನಡೆಸಿದ ಬಚ್ಚೇಗೌಡರವರು ಕುಟುಂಬದ ಅಷ್ಟು ಸದಸ್ಯರ ವಿರುದ್ಧವೂ ಕೂಡ ವಾಗ್ದಾಳಿ ನಡೆಸಿದರು. ಇದು ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ದೊಡ್ಡ ಸದ್ದಾಗಿತ್ತು. ಇವತ್ತು ಕೂಡ ಯೂಟ್ಯೂಬ್ ನಲ್ಲಿ ಬಚ್ಚೇಗೌಡರು ದೇವೇಗೌಡರು ಮತ್ತು ಅವರ ಕುಟುಂಬದ ವಿರುದ್ಧ ವಾಗ್ದಾಳಿ ಮಾಡ್ತಿರ್ತಕ್ಕಂಥದ್ದು ಟ್ರೋಲ್ ಆಗ್ತಿರುವಂತದ್ದು ಕೂಡ ಈಗಾಗಲೇ ಎಲ್ಲರೂ ಕೂಡ ಅದನ್ನ ಟ್ರೋಲ್ ಮಾಡ್ತಲೇ ಇದ್ದಾರೆ. ಇದರ ನಡುವೆ ಇದೀಗ ಬಚ್ಚೇಗೌಡರ ಸೋಲಿಗಾಗಿ ದೇವೇಗೌಡರು ಇದೀಗ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡಿ ಅಂತ ಹೇಳಿ ಕಾಂಗ್ರೆಸ್ಗೆ ಒತ್ತಡವನ್ನ ಹಾಕ್ತಿದ್ದಾರೆ. ಒಂದ್ ಕಡೆ ವೀರಪ್ಪ ಮೊಯ್ಲಿ ಕೂಡ ಯಾವುದೇ ಕಾರಣಕ್ಕೂ ಬಿಟ್ಕೊಡಬಾರದು, ಮತ್ತೆ ಕೊನೆ ಚುನಾವಣೆ ಇಲ್ಲೇ ಸ್ಪರ್ಧೆ ಮಾಡ್ಬೇಕಂತ ಹೇಳಿ ಹಠವನ್ನು ತೊಟ್ಟಿದ್ದಾರೆ. ಒಟ್ಟಿನಲ್ಲಿ ದೇವೇಗೌಡರು ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಪಟ್ಟು ಹಿಡಿದಿರುವಂತದ್ದು ಕಾಂಗ್ರೆಸ್ ನಾಯಕರಿಗೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಪೃಥ್ವಿರಾಜ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಅಂದ್ರೆ ಇಲ್ಲಿ ದೇವೇಗೌಡರು ಹೇಗಾದ್ರೂ ಮಾಡಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಕೇಳ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಈಗ ಆಲ್ರೆಡಿ ಹೇಳಿದೆ 10 ಹಾಲಿ ಸಂಸದರ ಕ್ಷೇತ್ರವನ್ನ ಬಿಟ್ಕೊಡ್ಲೇಬಾರದು ಅಂತ. ಇಲ್ಲಿನ ಒಂದು ನಿರ್ಣಯ ಕೂಡ ಅದೇ. ಸೊ ಏನಾಗ್ಬೋದು ಅಂತ ಸದ್ಯ ಈಗ ಸಿದ್ದರಾಮಯ್ಯ ವಾದ ಕೂಡ ಹೌದು. ನಮ್ಮ ಹಾಲಿ ಸಂಸದರ ಕ್ಷೇತ್ರವನ್ನ ನಾವ್ಯಾಕೆ ಜೆಡಿಎಸ್ಗೆ ಬಿಟ್ಕೊಡಬೇಕು, ನಾವು ಜೆಡಿಎಸ್ ನ ಹಾಲಿ ಸಂಸದರ ಕ್ಷೇತ್ರವನ್ನ ಕೇಳ್ತಿದ್ದೇವೆ ಅನ್ನೋ ಪ್ರಶ್ನೆ ಎದುರಾಗಿದೆ. ಆದ್ರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ತಮ್ಮ ವಾದವೇ ಬೇರೆ ರೀತಿ ಇದೆ. ಅವರು ಹೇಳುವಂತದ್ದು ಬಿಜೆಪಿ ಸೋಲಿಗಾಗಿ ಜೆಡಿಎಸ್ಗೆ ನೀವು ಬಿಟ್ಕೊಡ್ಬೇಕು ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ನೀವು ಒಂದು ವೇಳೆ ಕಾಂಗ್ರೆಸ್ಗೆ ಬಿಟ್ಕೊಡ್ರೆ ಅಲ್ಲಿ ಬಿಜೆಪಿ ಗೆಲುವಾಗುತ್ತೆ, ಅದು ಬಿಜೆಪಿಗೆ ಪ್ಲಸ್ ಆಗುತ್ತೆ ಅಂತ ಒಂದು ವಾದವನ್ನ ಮುಂದಿಟ್ಟಿದ್ದಾರೆ. ಒಟ್ಟಿನಲ್ಲಿ ಇದೀಗ ವಾದ ವಿವಾದ ಮುಂದುವರೆದಿರುವಂತದ್ದು. 11ನೇ ತಾರೀಕು ದೆಹಲಿಯಲ್ಲಿ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಇದೆ. ಆ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಯಾವ ಕ್ಷೇತ್ರವನ್ನು ಬಿಟ್ಕೊಡಬೇಕೆಂಬ ತೀರ್ಮಾನ ಆಗುತ್ತೆ. ಅದಾದ ನಂತರ ಕಾಂಗ್ರೆಸ್ನ ಸೆಂಟ್ರಲ್ ಪೊಲಿಟಿಕಲ್ ಟೀಮ್ ಅದನ್ನ ಡಿಸೈಡ್ ಮಾಡಲಿದೆ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.